ಅನಿವಾಸಿ ಭಾರತೀಯರಿಗೆ ಮತ್ತೆ ವೀಸಾ ಶುಲ್ಕ ಶಾಕ್. 4 ದಿನದಲ್ಲಿ ಉಲ್ಟ ಹೊಡೆದ ಅಮೆರಿಕ ಕೋರ್ಟ್. 85 ಲಕ್ಷ ರೂಪಾಯಿ ವೀಸಾ ಫೀಸ್ ಮತ್ತೆ ಜಾರಿ. ಎಸ್ ವೀಕ್ಷಕರೇ, ಕಳೆದ 15 ದಿನದಿಂದ ಅನಿವಾಸಿ ಭಾರತೀಯರಿಗೆ ಗೊಂದಲದ ಮೇಲೆ ಗೊಂದಲ ಆಗ್ತಾ ಇದೆ. H1B ವೀಸಾ ನಿಯಮಗಳಿಂದ ಕಂಗಾಲಾಗಿದ್ದಾರೆ. ಟ್ರಂಪ್ ಸರ್ಕಾರ ದಿನಕ್ಕೊಂದು ರೂಲ್ಸ್ ಜಾರಿಗೆ ತರ್ತಾ ಇದೆ. ಮೊದಲಿಗೆ H1B ವೀಸಾ ಕೊಡಲ್ಲ ಅಂದರು, ಆಮೇಲೆ ತಮ್ಮ ತವರಿಗೆ ಹೋಗಿ ವೀಸಾ ಮಾಡಿಸಿಕೊಂಡು ಬರಬೇಕು ಅಂದರು, ಆಮೇಲೆ ಅದನ್ನು ವಾಪಸ್ ತೆಗೆದುಕೊಂಡ್ರು. ನಂತರ 15 ದಿನದಲ್ಲಿ H1B ವೀಸಾ ಬೇಕು ಅಂದರೆ 85 ಲಕ್ಷ ಕಟ್ಟಬೇಕು ಎಂದು ಆದೇಶವನ್ನು ಹೊರಡಿಸಿತ್ತು. ಅಮೆರಿಕ ಕೋರ್ಟ್ 85 ಲಕ್ಷ ರೂಪಾಯಿ ವೀಸಾ ಫೀಸನ್ನು ಅಕ್ರಮ ಅಂತ ರದ್ದು ಮಾಡಿತ್ತು. ಇಡೀ ಭಾರತೀಯ ಟೆಕ್ ಉದ್ಯಮಕ್ಕೆ ಒಂದು ಖುಷಿಯಾಗಿತ್ತು. ಈ ಸಂಭ್ರಮ ಈಗ 4 ದಿನಕ್ಕೆ ಅಂತ್ಯವಾಗಿದೆ. ಹೌದು, ಮ್ಯಾಸಚೂಸೆಟ್ಸ್ ಜಿಲ್ಲಾ ನ್ಯಾಯಾಲಯ ಇವತ್ತು ತನ್ನ ಹಳೆಯ ಆದೇಶಕ್ಕೆ ತಡೆ ನೀಡಿದೆ. ಅಂದರೆ ಆ ವಿವಾದಾತ್ಮಕ 85 ಲಕ್ಷ ರೂಪಾಯಿ ವೀಸಾ ಶುಲ್ಕ ಇವತ್ತಿನಿಂದ ಮತ್ತೆ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಹಾಗಾದರೆ ಕೋರ್ಟ್ ಉಲ್ಟ ಹೊಡೆದಿದ್ದು ಯಾಕೆ? ಈ 85 ಲಕ್ಷ ರೂಪಾಯಿ ಹೊರೆ ಇನ್ನು ಮುಂದೆ ಯಾರ ಮೇಲೆ ಬೀಳುತ್ತೆ? ಜೂನ್ 18ರ ಆ ಡೆಡ್ಲೈನ್ನ ರಹಸ್ಯವೇನು? ಅನಿವಾಸಿ ಭಾರತೀಯರು ನೋಡಲೇಬೇಕಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಮೇಲ್ಮನವಿ ಸಲ್ಲಿಸಿದ್ದ ಡೊನಾಲ್ಡ್ ಟ್ರಂಪ್, ಅಧ್ಯಕ್ಷರ ವಾದಕ್ಕೆ ಸಿಕ್ತ ಜಯ. ಎಸ್ ವೀಕ್ಷಕರೇ, ಜೂನ್ 8ರಂದು ಅಮೆರಿಕದ ಇದೇ ಜಿಲ್ಲಾ ನ್ಯಾಯಾಲಯವು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತ್ತು. ಅಂದು ನ್ಯಾಯಾಧೀಶರು ಹೇಳಿದ್ದೇನು ಗೊತ್ತಾ? ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇರಿರುವ ಈ $1 ಲಕ್ಷ ಶುಲ್ಕ ಅನ್ನೋದು ಅಕ್ಷರಶಃ ಒಂದು ಅಕ್ರಮ ತೆರಿಗೆ. ಅಮೆರಿಕದ ಸಂಸತ್ತಿನ ಅನುಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ವಸೂಲಿ ಮಾಡೋಕ್ಕೆ ಅಧ್ಯಕ್ಷರಿಗೆ ಅಧಿಕಾರವೇ ಇಲ್ಲ ಅಂತ ಹೇಳಿ ಆ ಫೀಸನ್ನು ರದ್ದು ಮಾಡಿದರು. ಇದರಿಂದಾಗಿ ಸಾವಿರಾರು ಕಂಪನಿಗಳು ಮತ್ತು ಲಕ್ಷಾಂತರ ಭಾರತೀಯ ಇಂಜಿನಿಯರ್ಗಳು ನಿಟ್ಟುಸಿರನ್ನ ಬಿಟ್ಟಿದ್ರು. ಯಾಕೆಂದರೆ 85 ಲಕ್ಷ ರೂಪಾಯಿ ಅಂದರೆ ಅದು ಸಾಮಾನ್ಯ ವಿಷಯವಲ್ಲ. ಆದರೆ ಈ ಸಂಭ್ರಮ ಬಹಳ ದಿನ ಉಳಿಲಿಲ್ಲ. ಟ್ರಂಪ್ ಸರ್ಕಾರ ಈಗ ತನ್ನ ಹಠಕ್ಕೆ ಬಿದ್ದಿದೆ. ಅಮೆರಿಕದ ನ್ಯಾಯಾಂಗ ಇಲಾಖೆಯು ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದರ ಪರಿಣಾಮವಾಗಿ ಜೂನ್ 12ರಂದು ಕೋರ್ಟ್ ಮತ್ತೊಂದು ಆದೇಶ ಹೊರಡಿಸಿದ್ದು, ಅಲ್ಲಿಯವರೆಗೂ ಅಂದರೆ ಅಂತಿಮ ತೀರ್ಪು ಬರೆಯುವವರೆಗೂ ಈ ಶುಲ್ಕವನ್ನು ಮುಂದುವರಿಸೋಕೆ ಅವಕಾಶವನ್ನು ನೀಡಿದೆ. ಇನ್ನು ಮುಂದೆ ಅರ್ಜಿದಾರರಿಗೆ 85 ಲಕ್ಷ ಫೀಸ್ ಕಡ್ಡಾಯ. USCIS ಅಧಿಕಾರಿಗಳ ಕೈಗೆ ಮತ್ತೆ ಸಿಕ್ಕಿತು ಭಾರಿ ಪವರ್. ವೀಕ್ಷಕರೇ, ಈ ಬದಲಾವಣೆಯ ಅಸಲಿ ತಾಕತ್ತು ಏನಪ್ಪಾ ಅಂದರೆ, ಇನ್ನು ಮುಂದೆ ಯಾರಾದರೂ ವಿದೇಶಗಳ ಎಂಬೆಸಿಗಳ ಮೂಲಕ ಅಂದರೆ ಭಾರತದಲ್ಲಿರುವ ಅಮೆರಿಕನ್ ಕಾನ್ಸುಲೇಟ್ಗಳ ಮೂಲಕ H1B ವೀಸಾಗೆ ಅರ್ಜಿ ಸಲ್ಲಿಸಿದರೆ ಅವರು ಮತ್ತೆ ಆ $1 ಲಕ್ಷ ಹಣವನ್ನು ಕಟ್ಟಲೇಬೇಕಾಗುತ್ತೆ. ಈ ಶುಲ್ಕವನ್ನು ಯಾಕೆ ತರಲಾಗಿತ್ತು ಅಂತ ನೀವು ಕೇಳಬಹುದು. ಟ್ರಂಪ್ ರವರ ವಾದ ಏನಪ್ಪಾ ಅಂದರೆ, ಹೆಚ್ಚು ಶುಲ್ಕ ಹಾಕಿದರೆ ಅಮೆರಿಕದ ಕಂಪನಿಗಳು ಭಾರತೀಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳೋದು ಬಿಟ್ಟು ಅಮೆರಿಕನ್ನರಿಗೆ ಕೆಲಸ ಕೊಡ್ತಾರೆ ಅಂತ. ಆದರೆ ಅಸಲಿಗೆ ಇದು ಪ್ರತಿಭಾವಂತ ಭಾರತೀಯರಿಗೆ ಅಮೆರಿಕ ಬಾಗಿಲು ಮುಚ್ಚುವ ತಂತ್ರ ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. $2,000 ಇಂದ $5,000 ವರೆಗೆ ಇದ್ದ ಫೀಸ್ ಮತ್ತೆ $1 ಲಕ್ಷ ಅಂದರೆ 85 ಲಕ್ಷ ರೂಪಾಯಿಗೆ ಬಂದು ನಿಂತಿದೆ. ಜೂನ್ 18ರ ಡೆಡ್ಲೈನ್, ಸರ್ಕಾರದ ಅಗ್ನಿ ಪರೀಕ್ಷೆ. ವೀಕ್ಷಕರೇ, ಈಗ ಎಲ್ಲರ ಕಣ್ಣು ಇರೋದು ಜೂನ್ 18ರ ಮೇಲೆ. ಯಾಕೆಂದ್ರೆ ಕೋರ್ಟ್ ಸರ್ಕಾರಕ್ಕೆ ಒಂದು ಖಡಕ್ ಕಂಡೀಷನ್ ಕೂಡ ಹಾಕಿದೆ. ನೀವು ಈ ತೀರ್ಪಿನ ವಿರುದ್ಧ ಜೂನ್ 18ರ ಒಳಗಾಗಿ ಫಸ್ಟ್ ಸರ್ಕ್ಯೂಟ್ ಕೋರ್ಟ್ ಆಫ್ ಅಪೀಲ್ಸ್ಗೆ ಅಧಿಕೃತವಾಗಿ ಮನವಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ಆ ಡೆಡ್ಲೈನ್ ಅನ್ನು ಮಿಸ್ ಮಾಡಿದರೆ ಈ 85 ಲಕ್ಷ ಫೀಸನ್ನು ಮತ್ತೆ ನಾವು ರದ್ದು ಮಾಡ್ತೀವಿ ಅಂತ ಕೋರ್ಟ್ ಎಚ್ಚರಿಸಿದೆ. ಅಂದರೆ ಈಗಿನ ಈ ತಡೆಯಾದೇಶ ಕೇವಲ ತಾತ್ಕಾಲಿಕ. ಮುಂದಿನ 7 ದಿನಗಳಲ್ಲಿ ಅಮೆರಿಕ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋದರ ಮೇಲೆ ನಿಮ್ಮ ವೀಸಾ ಭವಿಷ್ಯ ನಿಂತಿದೆ. ವೀಕ್ಷಕರೇ, ಯೋಚನೆ ಮಾಡಿ, ಅಮೆರಿಕದಂತಹ ದೊಡ್ಡ ರಾಷ್ಟ್ರದಲ್ಲಿ ಒಂದು ವೀಸಾ ಫೀಸ್ ವಿಚಾರಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಕಾನೂನು ಸಮರ ನಡೀತಿದೆ ಅಂದರೆ ಇದರ ಇಂಪ್ಯಾಕ್ಟ್ ಎಷ್ಟಿರಬಹುದು ಅಂತ. ಭಾರತೀಯ IT ಕಂಪನಿಗಳಿಗೆ ಎದುರಾಯ್ತ ಸಂಕಷ್ಟ. ವೀಕ್ಷಕರೇ, ಈ ಸುದ್ದಿಯಿಂದ ಅತಿ ಹೆಚ್ಚು ಪೆಟ್ಟು ಬೀಳೋದು ನಮ್ಮ ಭಾರತದ IT ಕಂಪನಿಗಳಿಗೆ. ಒಬ್ಬ ಇಂಜಿನಿಯರ್ ಅನ್ನ ಅಮೆರಿಕಕ್ಕೆ ಕಳಿಸಬೇಕಾದ್ರೆ ಬರೋಬ್ಬರಿ 85 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಅಂದರೆ ಯಾವ ಕಂಪನಿ ತಾನೇ ಮುಂದೆ ಬರುತ್ತೆ? ದೊಡ್ಡ ದೊಡ್ಡ ಕಂಪನಿಗಳು ಹೇಗೋ ಮಾಡಿ ಹಣವನ್ನು ಭರಿಸಬಹುದು. ಆದರೆ ಸಣ್ಣ ಸ್ಟಾರ್ಟ್ಅಪ್ಗಳು ಮತ್ತು ಮಧ್ಯಮ ವರ್ಗದ ಉದ್ಯಮಿಗಳು ಅಕ್ಷರಶಃ ಬೀದಿ ಬೀಳೋದು ಗ್ಯಾರಂಟಿ. ಇಮಿಗ್ರೇಷನ್ ಕಾನೂನು ಸಂಸ್ಥೆ ಫ್ರಾಗೋಮೆನ್ ಇವತ್ತು ಒಂದು ಗಂಭೀರ ಎಚ್ಚರಿಕೆ ನೀಡಿದೆ. ಕಂಪನಿಗಳು ತಮ್ಮ ಹೂಡಿಕೆ ಮತ್ತು ನೇಮಕಾತಿ ಪ್ಲಾನ್ಗಳನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕು. ಯಾಕೆಂದರೆ ಅಮೆರಿಕದ ಕಾನೂನು ಯಾವ ಕ್ಷಣದಲ್ಲಿ ಹೇಗೆ ಬದಲಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಅಂತ ತಿಳಿಸಿದೆ. ಅಂದರೆ ನೀವು ಒಂದು ಅರ್ಜಿ ಸಲ್ಲಿಸಿ 85 ಲಕ್ಷ ರೂಪಾಯಿ ಕಟ್ಟಿದ ಮೇಲೆ
ನಾಳೆ ಆ ರೂಲ್ಸ್ ರದ್ದಾದರೆ ನಿಮ್ಮ ಹಣ ವಾಪಸ್ ಸಿಗುತ್ತಾ ಅನ್ನೋ ಬಗ್ಗೆನೂ ಕೂಡ ಇನ್ನು ಯಾವುದೇ ಸ್ಪಷ್ಟತೆ ಇಲ್ಲ. ಕಾನೂನಿನ ಉಲ್ಲಂಘನೆ, ಅಧಿಕಾರದ ದುರುಪಯೋಗ. ವೀಕ್ಷಕರೇ, ಜೂನ್ 8ರಂದು ನ್ಯಾಯಾಲಯವು ಈ ಶುಲ್ಕವನ್ನು ರದ್ದು ಮಾಡೋಕೆ ಒಂದು ಬಲವಾದ ಕಾರಣ ನೀಡಿತು. ಅದೇ APA ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪ್ರೊಡ್ಯೂಸ್ ಆಕ್ಟ್. ಅಮೆರಿಕದ ಈ ಕಾನೂನಿನ ಪ್ರಕಾರ ಯಾವುದೇ ಹೊಸ ಪಾಲಿಸಿ ತರಬೇಕಾದ್ರೆ ಸಾರ್ವಜನಿಕರ ಅಭಿಪ್ರಾಯ ಪಡಿಬೇಕು ಮತ್ತು ಅದು ಸಕಾರಣವಾಗಿರಬೇಕು. ಆದರೆ ಟ್ರಂಪ್ ಸರ್ಕಾರ ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರಂತ ಈ ಭಾರಿ ಶುಲ್ಕವನ್ನು ಹೇರಿತ್ತು. ಇದನ್ನೇ ಕೋರ್ಟ್ ಸ್ವೇಚ್ಛಾಚಾರದ ಮತ್ತು ಹಠಮಾರಿತನದ ನಿರ್ಧಾರ ಅಂತ ಕರೆದಿತ್ತು. ಇದು ವೀಸಾ ಫೀಸ್ ಅಲ್ಲ, ಇದು ಅಪ್ಪಟ ದಂಡ. ವೀಕ್ಷಕರೇ, ನೀವು ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದರೆ ಕಳೆದ ಫೆಬ್ರವರಿ 15ರವರೆಗೆ ಅಮೆರಿಕದ ಇಮಿಗ್ರೇಷನ್ ಇಲಾಖೆಗೆ ಕೇವಲ 85 ಜನ ಮಾತ್ರ ಈ 85 ಲಕ್ಷ ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಿದ್ದಾರೆ. ಹೌದು, ಲಕ್ಷಾಂತರ ಜನರು ಈ ಮೊತ್ತವನ್ನು ಕಟ್ಟೋಕ್ಕೆ ಶಕ್ತಿ ಇಲ್ಲದೆ ವಾಪಸ್ ತಮ್ಮ ಊರುಗಳಿಗೆ ಮರಳಿದ್ದಾರೆ. 3,43,000 ಇದ್ದ ವೀಸಾ ಅರ್ಜಿಗಳು ಈಗ 2 ಲಕ್ಷಕ್ಕೆ ಕುಸಿದು ಹೋಗಿವೆ. ಅಂದರೆ ಅಮೆರಿಕ ಇವತ್ತು ಅಪ್ಪಟ ಪ್ರತಿಭಾವಂತರನ್ನ ಅಕ್ಷರಶಃ ಕಳೆದುಕೊಳ್ತಾ ಸಾಗ್ತಾ ಇದೆ. ಅಮೆರಿಕದಲ್ಲಿರುವ ಭಾರತೀಯರು ಕೂಡ ಈಗ ಆರ್ಥಿಕ ಸಂಕಷ್ಟದ ನಡುವೆ ಅಷ್ಟೇ ತಾಳ್ಮೆಯಿಂದ ಕಾಯಬೇಕಾದ ಅನಿವಾರ್ಯತೆ ಬಂದಿದೆ. ಭಾರತೀಯರ ಮೇಲೆ ಈ ತೀರ್ಪಿನ ಪ್ರಭಾವವೇನು? ಎಸ್ ವೀಕ್ಷಕರೇ, ಒಂದು ವೇಳೆ ಅಪೀಲ್ ಕೋರ್ಟ್ ಸರ್ಕಾರದ ಮನವಿಯನ್ನ ಒಪ್ಪಿಕೊಂಡ್ರೆ ಈ 85 ಲಕ್ಷ ರೂಪಾಯಿಯ ಫೀಸ್ ಇನ್ನು ಮುಂದಿನ ಹಲವಾರು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಮುಂದುವರಿಬಹುದು. ಒಂದು ವೇಳೆ ಮನವಿ ತಿರಸ್ಕೃತಗೊಂಡ್ರೆ ಮಾತ್ರ ಹಳೆ ಜೂನ್ 8ರ ತೀರ್ಪು ಮರುಜಾರಿಗೆ ಬರುತ್ತೆ. ಅಲ್ಲಿವರೆಗೂ ಅಮೆರಿಕದಲ್ಲಿ ಕೆಲಸ ಮಾಡುವ ಕನಸು ಕಾಣ್ತಿರೋರಿಗೆ ಇದು ಅಕ್ಷರಶಃ ಅಗ್ನಿ ಪರೀಕ್ಷೆ. ನಿಮ್ಮ ಕಂಪನಿ ನಿಮ್ಮ ವಕೀಲರ ಜೊತೆ ನಿರಂತರ ಸಂಪರ್ಕದಲ್ಲಿರೋದು ಅತ್ಯಂತ ಬುದ್ಧಿವಂತಿಕೆಯ ಕೆಲಸವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅಮೆರಿಕದ ಈ ವೀಸಾ ನೀತಿಯಲ್ಲಿನ ಅನಿಶ್ಚಿತತೆಯು ಭಾರತೀಯ IT ವೃತ್ತಿಪರರ ಪಾಲಿನ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೇವಲ 4 ದಿನದಲ್ಲಿ ನ್ಯಾಯಾಲಯ ತನ್ನ ನಿಲುವನ್ನು ಬದಲಿಸಿರುವುದು ಅಂತಾರಾಷ್ಟ್ರೀಯ ಪ್ರತಿಭೆಗಳ ನೇಮಕಾತಿಯ ಮೇಲೆ ಭಾರೀ ಪರಿಣಾಮ ಬೀರಲಿದೆ. 85 ಲಕ್ಷ ರೂಪಾಯಿಗಳ ಈ ಭಾರೀ ಶುಲ್ಕವು ಬರೀ ಹಣದ ವಿಚಾರವಲ್ಲ, ಬದಲಾಗಿ ಅಮೆರಿಕವು ವಿದೇಶಿ ಪ್ರತಿಭೆಗಳನ್ನು ತಡೆಯಲು ಬಳಸುತ್ತಿರುವ ಒಂದು ತಾಂತ್ರಿಕ ಅಸ್ತ್ರದಂತೆ ಕಾಣ್ತಾ ಇದೆ. ಜೂನ್ 18ರ ಗಡುವಿನೊಳಗೆ ಟ್ರಂಪ್ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿಯ ಈ ಕಾನೂನು ಸಮರಕ್ಕೆ ಹೊಸ ದಿಕ್ಕು ನೀಡಲಿದೆ. ಒಂದು ವೇಳೆ ಈ ದುಬಾರಿ ಶುಲ್ಕ ಶಾಶ್ವತವಾಗಿ ಜಾರಿಯಾದರೆ ಭಾರತದ ಪ್ರತಿಭಾವಂತ ಯುವಕರು ಅಮೆರಿಕದ ಬದಲು ಬೇರೆ ದೇಶಗಳತ್ತ ಮುಖ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅಂತಿಮವಾಗಿ ಈ ಅನಿಶ್ಚಿತತೆಯ ನೆರಳಿನಲ್ಲಿ ಅಮೆರಿಕದ ಟೆಕ್ ಉದ್ಯಮ ಮತ್ತು ಭಾರತೀಯ ಇಂಜಿನಿಯರ್ಗಳ ಭವಿಷ್ಯ ಈಗ ಅತಂತ್ರ ಸ್ಥಿತಿಯಲ್ಲಿದೆ.